ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾತಾಡ್ತಾ ಇದ್ದೀನಿ. ಜ್ಯೋತಿಷಿ, ಆಧ್ಯಾತ್ಮಿಕ ಗುರು, ಚಲನಚಿತ್ರ ನಟ, ಚಿತ್ರ ವಿಮರ್ಶಕ ಹಾಗೂ ಪತ್ರಕರ್ತ. ಈ ದೃಶ್ಯಾವಳಿ ಮಾಡ್ತಾ ಇರೋಂಥ ಉದ್ದೇಶ ಏನಂತಂದರೆ, ನನ್ನ ಅತ್ಯಂತ ಆತ್ಮೀಯರು, ನಮ್ಮ ಟೀಮ್ RMG ಪ್ರಮುಖ ಸದಸ್ಯರಾದಂಥ ಶ್ರೀಯುತ ಮೊಹಮ್ಮದ್ ಹನೀಫ್ ಅವರ ಕನಸನ್ನು ಸಾಕಾರ ಮಾಡಿಕೊಡ್ತಾ ಇರತಕ್ಕಂಥ ಒಂದು ವಿಶೇಷವಾದ ದಿನ ಇವತ್ತು. ಕರುನಾಡ TV ಅನ್ನೋ ಹೆಸರಿನಲ್ಲಿ ಒಂದು ಹೊಸ ದೃಶ್ಯ ಮಾಧ್ಯಮ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಹನೀಫ್ ಮತ್ತು ಅವರ ಇಡೀ ತಂಡದವರು ಬಹಳ ದಿವಸಗಳಿಂದ ಒಂದು ಪ್ರಯತ್ನವನ್ನು ಪಟ್ಟು ಇವತ್ತು ಈ ಕನಸನ್ನು ಸಾಕಾರ ಮಾಡಿಕೊಳ್ತಾ ಇದ್ದಾರೆ. ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಎಲ್ಲ ಕೇಬಲ್ ಟಿವಿಗಳಲ್ಲಿ ಮತ್ತು ಡಿಜಿಟಲ್ ಮಾಧ್ಯಮಗಳಲ್ಲಿ, ಅದೇ ಪ್ರಕಾರ ಎಲ್ಲ ಮೊಬೈಲ್ ಆ್ಯಪ್ಗಳಲ್ಲೂ ಕೂಡ ಈ ಒಂದು ದೃಶ್ಯವಾಹಿನಿ, ಈ ಒಂದು ಸುದ್ದಿವಾಹಿನಿ ಉಪಲಬ್ಧ ಇರುತ್ತೆ. ಇಲ್ಲಿ ಕೇವಲ ಸುದ್ದಿ ಮಾತ್ರ ಅಲ್ಲ, ಅಪ್ಡೇಟೆಡ್ ಇನ್ಫಾರ್ಮೇಷನ್ಸು, ಇದರ ಜೊತೆಯಲ್ಲಿ ಇನ್ಫೋಟೈನ್ಮೆಂಟ್ ಅಂದರೆ ಮನರಂಜನೆ, ಇದರ ಜೊತೆಯಲ್ಲಿ ನಿಮ್ಮ ಒಂದು ಸರ್ವಾಂಗೀಣ ಬೆಳವಣಿಗೆಗೆ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಅನುಕೂಲಕರವಾಗಿರತಕ್ಕಂಥ ಎಲ್ಲ ರೀತಿಯಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಬಹುದು. ಈ ರೀತಿಯ ಹಲವಾರು ವಿಭಿನ್ನ ಶೈಲಿಯ ಒಂದು ಕಾರ್ಯಕ್ರಮಗಳನ್ನು ಒಂದೇ ಸೂರಿನ ಕಡೆ ಒಂದೇ ಒಂದು ವಾಹಿನಿಯಲ್ಲಿ ವೀಕ್ಷಿಸೋದಕ್ಕೆ ನಿಮಗೆ ಅವಕಾಶ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರಿಗೂ ಅವರವರ ಅಭಿರುಚಿಗೆ, ಅವರವರ ವಯೋಮಾನಕ್ಕೆ ಅನುಗುಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಈ ನಮ್ಮ ಕರುನಾಡ ಟಿವಿಯಲ್ಲಿ ಉಪಲಬ್ಧ ಇದೆ. ಈ ಸಂದರ್ಭದಲ್ಲಿ ಇಡೀ ತಂಡಕ್ಕೆ ನಾನು ಶುಭಾಶಯಗಳನ್ನು, ನನ್ನ ಶುಭಾಶೀರ್ವಾದಗಳನ್ನು ಸಹ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ದೃಶ್ಯ ಮಾಧ್ಯಮ, ಈ ಸುದ್ದಿವಾಹಿನಿ ಹೀಗೆ ನಿರಂತರವಾಗಿ ಬೆಳೀಲಿ, ರಾಜ್ಯಾದ್ಯಂತ ಒಳ್ಳೆಯ ಹೆಸರನ್ನು ತೆಗೆದುಕೊಳ್ಳಿ, ಪತ್ರಿಕಾ ಧರ್ಮಕ್ಕೆ ಬದ್ಧವಾಗಿ ಕೆಲಸವನ್ನು ಮಾಡಲಿ ಅಂತ ನಾನು ಆಶಿಸ್ತೀನಿ. ಯಾವುದೇ ರೀತಿಯಂಥ ಪ್ರಚೋದನೆಗಳಿಗೆ ಒಳಗಾಗದೆ ಒಂದು ಮೌಲ್ಯಯುತವಾದಂಥ ಒಂದು ಪತ್ರಿಕಾ ಧರ್ಮವನ್ನು ನಡೆಸಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಇಡೀ ಕರುನಾಡ TV ತಂಡಕ್ಕೆ ಒಳ್ಳೆಯದಾಗಲಿ, ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ತಾವೆಲ್ಲರೂ ಸಹ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿರಂತರವಾಗಿ ವೀಕ್ಷಿಸಿ, ಈ ವಾಹಿನಿಯನ್ನು ಬೆಳೆಸಿ. ಧನ್ಯವಾದ.